ಶ್ರೀ ಗುರುಭ್ಯೋ ನಮಃ. ನವರಾತ್ರಿಯ ಶುಭಾಶಯಗಳು. ಇವತ್ತಿನ ದಿನ ನಾವು 4ನೇ ದಿನಕ್ಕೆ ಕಾಲಿಟ್ಟಿದ್ದೇವೆ. 4ನೇ ದಿನದಂದು ಕೂಷ್ಮಾಂಡ ದೇವಿಯನ್ನು ನಾವು ಸಿದ್ಧಿಸುತ್ತೇವೆ. ಜಗನ್ಮಾತೆ ದುರ್ಗೆಯ 4ನೇ ಸ್ವರೂಪದ ಹೆಸರು ಕೂಷ್ಮಾಂಡ ಎಂದು ಕರೆಯುತ್ತಾರೆ. ತನ್ನ ಮಂದ ಮಧುರ ನಗುವಿನಿಂದ ಬ್ರಹ್ಮಾಂಡವನ್ನು ಉತ್ಪನ್ನವಾಗಿಸುವ ಕಾರಣ ಇವಳನ್ನು ಕೂಷ್ಮಾಂಡ ದೇವಿ ಎಂದು ಕರೆಯುತ್ತಾರೆ. ಸೃಷ್ಟಿಯ ಅಸ್ತಿತ್ವವೇ ಇಲ್ಲದಿರುವಾಗ, ಎಲ್ಲೆಡೆ ಅಂಧಕಾರವೇ ತುಂಬಿರುವಾಗ ಈ ಒಂದು ಕೂಷ್ಮಾಂಡ ದೇವಿಯು ಈಶತ್ ಹಾಸ್ಯದಿಂದ ಬ್ರಹ್ಮಾಂಡವನ್ನು ರಚಿಸಿದಳು. ಆದ್ದರಿಂದ ಇವರೇ ಸೃಷ್ಟಿಯ ಆದಿಸ್ವರೂಪ, ಆದಿಶಕ್ತಿಯಾಗಿದ್ದಾರೆ. ಇವರ ನಿವಾಸವು ಸೂರ್ಯಮಂಡಲದೊಳಗಿದ್ದ ಲೋಕದಲ್ಲಿದೆ. ಸೂರ್ಯಲೋಕದಲ್ಲಿ ನಿವಾಸ ಮಾಡುವುದು ಅರ್ಹತೆ ಮತ್ತು ಶಕ್ತಿ ಇವರಲ್ಲಿದೆ. ಇವರ ಶರೀರದ ಕಾಂತಿ ಪ್ರಭೆಯ ಸೂರ್ಯನಿಗೆ ಸಮಾನವಾಗಿ ದೇದೀಪ್ಯಮಾನ ಹಾಗೂ ಹೊಳೆಯುವಂತಹದ್ದು. ಇವರ ತೇಜ ಮತ್ತು ಪ್ರಕಾಶದಿಂದಲೇ 10 ದಿಕ್ಕುಗಳು ಪ್ರಕಾಶಿಸುತ್ತಿದೆ. ಬ್ರಹ್ಮಾಂಡದ ಎಲ್ಲ ವಸ್ತುಗಳಲ್ಲಿ, ಪ್ರಾಣಿಗಳಲ್ಲಿ ಇರುವ ತೇಜ ಇವಳದೇ ಛಾಯೆಯಾಗಿದೆ. ಇವರಿಗೆ 8 ಭುಜಗಳಿದ್ದು ಅಷ್ಟಭುಜಾದೇವಿ ಎಂದು ಪ್ರಖ್ಯಾತವಾಗಿದ್ದಾರೆ. ಇವರ 7 ಕೈಗಳಲ್ಲಿ ಕ್ರಮಶಃ ಕಮಂಡಲು, ಧನಸ್ಸು, ಬಾಣ, ಕಮಲ, ಅಮೃತ ತುಂಬಿದ್ದ ಕಳಶ, ಚಕ್ರ ಮತ್ತು ಗದೆ ಇವೆ. ಇವರ ವಾಹನ ಸಿಂಹವಾಗಿದೆ. ಸಂಸ್ಕೃತದಲ್ಲಿ ಕೂಷ್ಮಾಂಡ ಎಂದರೆ ಕುಂಬಳಕಾಯಿ ಎಂದು ಅರ್ಥ. ಆದ್ದರಿಂದ ಈ ದೇವಿಯನ್ನು ಕುಂಬಳಕಾಯಿಯಲ್ಲಿ ನೋಡಿಕೊಂಡು ಪೂಜೆಯನ್ನು ಮಾಡುತ್ತಾಳೆ. ನವರಾತ್ರಿಯ 4ನೇ ದಿನ ಕೂಷ್ಮಾಂಡ ದೇವಿಯ ಸ್ವರೂಪದೇ ಉಪಾಸನೆ ಮಾಡಲಾಗುತ್ತದೆ. ಈ ದಿನ ಸಾಧಕನ ಮನಸ್ಸು ಅನಾಹತ ಚಕ್ರದಲ್ಲಿ ನೆಲೆಯಿಡುತ್ತಾನೆ. ಆದ್ದರಿಂದ ಅವನು ಅತ್ಯಂತ ಪವಿತ್ರ ಮತ್ತು ಅಚಂಚಲ ಮನಸ್ಸಿನಿಂದ ಕೂಷ್ಮಾಂಡ ದೇವಿಯ ಸ್ವರೂಪವನ್ನು ಧ್ಯಾನದಲ್ಲಿ ಪೂಜೆ ಉಪಾಸನೆಯ ಕಾರ್ಯದಲ್ಲಿ ತೊಡಗಬೇಕು. ಜಗಜ್ಜನನಿ ಕೂಷ್ಮಾಂಡ ದೇವಿಯು ಉಪಾಸನೆಯಿಂದ ಭಕ್ತರ ಎಲ್ಲ ರೋಗ ಶೋಕಗಳನ್ನು ನಾಶ ಮಾಡುತ್ತಾಳೆ. ಇವರ ಭಕ್ತರಿಗೆ ಆಯಸ್ಸು, ಯಶಸ್ಸು, ಬಲ, ಆರೋಗ್ಯ ವೃದ್ಧಿಯಾಗುತ್ತದೆ. ತಾಯಿ ಕೂಷ್ಮಾಂಡ ದೇವಿಯು ಸ್ವಲ್ಪ ಸೇವೆ ಭಕ್ತಿಯಿಂದ ಪ್ರಸನ್ನಳಾಗುತ್ತಾಳೆ. ನಿಜವಾದ ಹೃದಯದಿಂದ ನಾವು ದೇವಿಯ ಕಾಲನ್ನು ಹಿಡಿದರೆ ಶರಣಾಗತವಾಗುತ್ತಾಳೆ. ಅವರಿಗೆ ಅತ್ಯಂತ ಸುಲಭವಾಗಿ ಪರಮಪದದ ಪ್ರಾಪ್ತಿಯಾಗಬಲ್ಲದು. ಶಾಸ್ತ್ರಗಳಲ್ಲಿ, ಪುರಾಣಗಳಲ್ಲಿ ವರ್ಣಿಸಿರುವ ವಿಧಿವಿಧಾನಕ್ಕನುಸಾರ ಜಗನ್ಮಾತೆ ದುರ್ಗೆಯ ಉಪಾಸನೆ ಮತ್ತು ಭಕ್ತಿಯ ಮಾರ್ಗದಲ್ಲಿ ಹಗಲು ರಾತ್ರಿ ಮುಂದುವರೆಯಬೇಕು. ದುರ್ಗೆಯ ಭಕ್ತಿ ಮಾರ್ಗದಲ್ಲಿ ಕೆಲವೇ ಹೆಜ್ಜೆ ಮುಂದುವರೆದಾಗ ಭಕ್ತ ಸಾಧಕನಿಗೆ ಅವರ ಕೃಪೆಯ ಸೂಕ್ಷ್ಮತೆಯನ್ನು ಅನುಭವಿಸಬಹುದು. ಈ ದುಃಖಮಯ ಸಂಸಾರವು ಅವನಿಗೆ ಅತ್ಯಂತ ಸುಖಮಯ ಹಾಗೂ ಸುಗಮವಾಗುತ್ತದೆ. ತಾಯಿ ದುರ್ಗೆಯ ಉಪಾಸನೆಯು ಮನುಷ್ಯನಿಗೆ ಸಹಜ ಭಾವದಿಂದ ಭವಸಾಗರದಿಂದ ದಾಟಿ ಹೋಗುವ ಹೆಚ್ಚಿನ ಸುಗಮ ಹಾಗೂ ಶ್ರೇಯಸ್ಕರ ಮಾರ್ಗವಾಗಿದೆ. ಕೂಷ್ಮಾಂಡ ದೇವಿಯ ಉಪಾಸನೆಯು ಮನುಷ್ಯನಿಗೆ ಆದಿವ್ಯಾಧಿಗಳಿಂದ ಪೂರ್ಣವಾಗಿ ಮುಕ್ತಗೊಳಿಸಿ ಅವರಿಗೆ ಸುಖ, ಸಮೃದ್ಧಿ ಮತ್ತು ಉನ್ನತಿಯ ಕಡೆಗೆ ಕೊಂಡೊಯ್ಯುತ್ತಾಳೆ. ಆದ್ದರಿಂದ ತನ್ನ ಲೌಕಿಕ, ಪರಲೌಕಿಕ ಉನ್ನತಿಯನ್ನು ಬಯಸುವವರು ಇವರ ಉಪಾಸನೆಯಲ್ಲಿ ಸದಾಕಾಲ ತತ್ಪರರಾಗಬೇಕು. ದೇವಿಯ ಕೃಪೆಯ ಬಗ್ಗೆ ತಿಳಿಯಲು ಅಚ್ಚರಿಯಾಗುತ್ತದೆ ಅಲ್ಲವೇ? ಆರೋಗ್ಯವೇ ಮಹಾಭಾಗ್ಯ ಅಂದಂಗೆ ನಾವು ಈ ಒಂದು ನವರಾತ್ರಿಯಲ್ಲಿ ಕೂಷ್ಮಾಂಡ ದೇವಿಯ ಉಪಾಸಕರಾಗಿ ನಮ್ಮನ್ನು ಆರೋಗ್ಯವಂತರಾಗಿ ಮಾಡಿಕೊಳ್ಳೋಣ. ಇದೇ ಥರ ಒಳ್ಳೆಯ ವಿಷಯವನ್ನು ನೀವು ತಿಳಿದು ಎಲ್ಲರಿಗೂ ಹಂಚುವುದಾಗಿ ನನ್ನ ಒಂದು ಚಿಕ್ಕ ಕೋರಿಕೆ. ಇದೇ ಥರ ನವರಾತ್ರಿಯ 5ನೇ ದಿನದಲ್ಲಿ ಸ್ಕಂದ ಮಾತೆಯ ಬಗ್ಗೆ ನಾವು ತಿಳಿಯೋಣ. ಶ್ರೀ ಗುರುಭ್ಯೋ ನಮಃ.